ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. IPL ಹರಟೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಆಸ್ ಯೂಶುವಲ್ ನಮ್ಮ ಜೊತೆ ಇವತ್ತು ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಈ ಒಂದು IPL ಪ್ಲೇ ಆಫ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಮ್ಮ ಸಹೋದ್ಯೋಗಿ ಅರುಣ್ ಅವರಿದ್ದಾರೆ. ಅರುಣ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸ್ವಾಮಿ. ಎಲ್ಲ IPL ವೀಕ್ಷಕರಿಗೂ ನಮಸ್ಕಾರ. ಈಗ ಫಸ್ಟ್ ಟೈಮ್ ಬಂದಿದ್ದೀನಿ ಡಿಸ್ಕಷನ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಸೊ ಭರ್ಜರಾಗಿ ಮಾತಾಡಿ ಕಾರ್ಯಕ್ರಮ ಮುಗಿಸೋಣ. ಒಂದು ಒಳ್ಳೆ ಬ್ಯಾಟಿಂಗ್ ಆಗ್ಬಿಟ್ಟು ಒಳ್ಳೆ ಬ್ಯಾಟಿಂಗ್ ಆಡಿ ಮುಗಿಸೋಣ. ಖಂಡಿತ. ಅರುಣ್, ಸಿಂಪಲ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ, ಡೈರೆಕ್ಟ್ ಇಷ್ಟೇ. ಪ್ಲೇ ಆಫ್ ಟಾಪಿಕ್ಕು ಇವಾಗ ಏನಂದರೆ RCB ಫ್ಯಾನ್ಸ್ಗೆ ಈ ಸೀಸನ್ ಒಂಥರ ಜೋಶು, ಹ್ಯಾಪಿ, ಎಲ್ಲದು ಮಿಕ್ಸ್. ಅವ್ರ ಮಿಕ್ಸ್ ಫೀಲಿಂಗು. ಆಲ್ಮೋಸ್ಟ್ ಅವ್ರಿಗೆ ಒಂಥರ ಫುಲ್ ಫೀಲಿಂಗ್, ಹ್ಯಾಪಿ ಫೀಲಿಂಗು. ಏನಕ್ಕೆ ಅಂತಂದರೆ RCB ಯಾವುದೇ ಟೀಮನ್ನು ನೆಚ್ಕೊಳ್ದೆ, ಯಾವುದೇ ರನ್ ರೇಟನ್ನು ನೋಡದೆ ಪ್ಲೇ ಆಫ್ ಹಂತಕ್ಕೆ ಬಂದಿದೆ. ಅಂದರೆ ಅಧಿಕೃತವಾಗಿ ಪ್ಲೇ ಆಫ್ ಕ್ವಾಲಿಫೈ ಆಗದಿದ್ರು ಕೂಡ 16 ಅಂಕ ಇದೆ. ಇನ್ನು ಉಳಿದಿರೋ 3 ಮ್ಯಾಚಲ್ಲಿ 1 ಮ್ಯಾಚನ್ನು ಗೆದ್ದರೂ ಕೂಡ RCB ಪ್ಲೇ ಆಫಿಗೆ ಹೋಗುತ್ತೆ. ಸೊ ಈ ಒಂದು ಪ್ಲೇ ಆಫ್ ಕಂಟೆಂಟಲ್ಲಿ RCB ಯಾವ ಥರ ಇದೆ, ಪ್ಲೇ ಆಫಿಗೆ ಹೋಗೋ ತಂಡಗಳು ಯಾವ್ಯಾವು, ಅದ್ರ ಬಗ್ಗೆ ಮಾತಾಡೋದಾದ್ರೆ ನೀವೇನು ಹೇಳ್ತೀರಾ? ಈ ಸಲ ಮಾತ್ರ ಆ್ಯಕ್ಚುಲಿ IPL ಅನ್ಬೇಕು, ಸಿನಿಮಾ ಸೀರಿಯಸ್ಲಿ IPL ಮಾತ್ರ ಕ್ಲೈಮ್ಯಾಕ್ಸ್ ಇದೆ. ಡೈಲಿ ಒಂದೊಂದು ಕ್ಲೈಮ್ಯಾಕ್ಸ್. ಆ್ಯಕ್ಚುಲಿ ಈ ಸಲ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಅದು ಆವರಣಿ ಆಟ ಥರ ಇದೆ. ಯಾಕಂದರೆ ಈಗ RCB ಅವರು ಇವಾಗ ಟಾಪ್ 1 ಇದ್ರು, ದಿಢೀರ್ ಅಂತ ಟಾಪ್ 2 ಬಂದ್ಬಿಟ್ಟವ್ರೆ. MI ಅವರು ಅಂತ ಕೇಳಂಗೆ ಇಲ್ಲ. ಅವರು ಅಷ್ಟೇ ಟಾಪ್ 1 ಬರ್ತಾರೆ ಅಂತಂದಿರು. ಇವಾಗ ಆಲ್ರೆಡಿ ಹೋಗಿ 4ನೇ ಸ್ಥಾನದಲ್ಲಿ ಇದ್ದಾರೆ. 4 ಅಂದ್ರೆ ಇವಾಗ ಎಡ್ಜಲ್ಲಿ ಇದ್ದಾರೆ ಅವರು. ಅವ್ರು ಇವಾಗ 2-2 ಗೆಲ್ಬೇಕು. ಸ್ವಲ್ಪ ಮಿಸ್ ಆಯ್ತು ಅಂದ್ರೆ ಇದು ಇನ್ನೊಂದು ಹೆಚ್ಚಾಗಿ ರನ್ ರೇಟ್ ನ ಇವಾಗ ಮೇಂಟೈನ್ ಮಾಡ್ಬೇಕು. ಎಲ್ಲ ಟೀಮ್ ಅವರು ರನ್ ರೇಟ್ ಮೇಂಟೈನ್ ಮಾಡ್ಬೇಕು. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಸಲ IPL ಅಲ್ಲಿ ಗೇಮ್ ಚೇಂಜರ್ ಯಾವುದು ಅಂದ್ರೆ ಅದು ರನ್ ರೇಟ್. ಪ್ಲೇಯರ್ ಅಲ್ಲ, ಮ್ಯಾಚ್ ಅಲ್ಲ, ರನ್ ರೇಟ್. ಮ್ಯಾಚ್ ಜೊತೆಗೆ ಅಫ್ಕೋರ್ಸ್ ರನ್ ರೇಟ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಈಗ LSG ಅಷ್ಟೇನೆ 16 ಇವಾಗ ಎಲ್ಲಾ ಮ್ಯಾಚ್ ಗೆದ್ರು 16 ಬರುತ್ತೆ. 16 ಬಂದ್ರು ಅವ್ರು ಇವಾಗ ರನ್ ರೇಟ್ ಮೇಂಟೈನ್ ಮಾಡಿದ್ರೆ ಅಷ್ಟೇನೆ. ಆಕ್ಚುಲಿ ಇವಾಗ ನಮ್ ಕ್ಯಾಲ್ಕುಲೇಟರ್ RCB ಬೇಕಾಗಿಲ್ಲ, LSG ಬೇಕು ಇವಾಗ. ಹೌದು. ಪ್ರತಿ ಇದ್ರಲ್ಲೂ ಕೂಡ ನಮ್ಮ RCB ಫ್ಯಾನ್ಸ್ ಹೆಂಗೆ ಅಂದ್ರೆ RCB ಪ್ಲೇ ಆಫ್ ಹೋಗ್ಬೇಕು ಅಂದ್ರೆ ಕ್ಯಾಲ್ಕುಲೇಟರ್ ಜೊತೆ ಕೂತಿರೋರು. ಹೆಂಗೆ ಎಷ್ಟಾದ್ರೆ ಏನಾಗುತ್ತೆ, ಯಾವ ಟೀಮ್ ಸೋಲ್ಬೇಕು, ಎಷ್ಟು ಬಂದ್ರೆ ಹೆಂಗೆ ಅಂತ. ಬಟ್ ಇವಾಗ ಹಂಗಿಲ್ಲ, ಅಷ್ಟು ಫ್ರೀ ಆಗಿದ್ದಾರೆ RCB ಫ್ಯಾನ್ಸು. ಇನ್ನೇನು ಉಳಿದಿರೋ 3 ಮ್ಯಾಚ್ ಅಲ್ವಾ, ಒಂದು ಗೆದ್ದೇ ಗೆಲ್ಲುತ್ತೆ, ಆರಾಮಾಗಿ ಹೋಗ್ತಾರೆ ಬಿಡು ಅಂತ. ಬೈ ಚಾನ್ಸ್ ನನಗೆ ಇನ್ನೊಂದು ಪ್ರಶ್ನೆ, RCB ಪ್ಲೇ ಆಫಿಗೆ ಹೋಗುತ್ತೆ, ಕಪ್ ಗೆಲ್ಲಿನೋದು ಕೂಡ ಎಲ್ಲರ ಥರ ನಮಗೂ ಒಂದು ಉದ್ದೇಶ ಆಗಿರುತ್ತೆ. ಬಟ್ ಅರುಣ್, ಇನ್ನು ಉಳಿದಿರೋ 3 ಮ್ಯಾಚಲ್ಲಿ RCB 3ಕ್ಕೂ 3 ಸೋತ್ರೆ ಪ್ಲೇ ಆಫ್ ಈಸಿ ಇರುತ್ತಾ, ಯಾವ ಥರ ಟಫ್ ಇರುತ್ತೆ? ಖಂಡಿತ ಟಫ್ ಆಗುತ್ತೆ. ಯಾಕಂದ್ರೆ ಅವಾಗಲೇ ಹೇಳ್ದಂಗೆ ರನ್ ರೇಟ್ ವೆರಿ ಇಂಪಾರ್ಟೆಂಟ್. ಇವಾಗ RCB ಅವರು ಇವಾಗ ಏನಾದ್ರು 3ಕ್ಕೆ 3 ಸೋತ್ಬಿಟ್ರೆ ನೋಡಿ ಮತ್ತೆ ಕೆಳಗೆ ಬಂದ್ಬಿಡ್ತಾರೆ. ಮತ್ತೆ ಈ ಉಳಿದಿರೋ ಟೀಮ್ಗಳೆಲ್ಲ ಇವಾಗ ಅವ್ರು ಗೆದ್ರೆ ಅವ್ರ ಮೇಲೆ ಬರ್ತಾರೆ. ಅವಾಗ RCB ಅವ್ರು ಕ್ವಾಲಿಫೈ ಆಗದೆ ಡೌಟ್ ಆಗ್ಬಿಡುತ್ತೆ. ಅವಾಗ 16ಕ್ಕೆ ಅಲ್ಲೇ ಸ್ಟಿಕ್ ಆನ್ ಆಗ್ಬಿಡ್ತಾರೆ. ಮತ್ತೆ ಸೋತಿರೋದ್ರಿಂದ ರನ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಈಗ 3ರಲ್ಲಿ 1 ಗೆಲ್ಬೇಕು RCB. ಈಗ 3ಕ್ಕೆ 3 ಸೋತೋಗ್ಬಿಟ್ರೆ ಅಲ್ಲಿ ಕತೆ ಮುಗೀತು. ಇಷ್ಟು ದಿನ ಆಕ್ಚುಲಿ ಮಾಡಿರೋದೆಲ್ಲ ನೀರಲ್ಲಿ ಹೋಮ, ಒಳೆಯಲ್ಲಿ ಹುಣ್ಸೆಹಣ್ಣು ತೊಳೆದಂಗ ಆಗ್ಬಿಡುತ್ತೆ. ಅದಕ್ಕಿಂತ ಇವಾಗ ಬೇರೆ ಇವಾಗ ನಮ್ ಟೀಮಲ್ಲಿ ನೋಡಿ, ಇವಾಗ ಲಾಸ್ಟ್ ಆಡಿರೋ ಮ್ಯಾಚ್ ಒಂದ್ ಲೆಕ್ಕ, ಈಗ ಆಡ್ತಾ ಇರೋದು ಇನ್ನೊಂದ್ ಲೆಕ್ಕ. ಈಗ ಲೆಕ್ಕ ಹಾಕ್ಬಾರ್ದು, ಹೊಡಿಬೇಕಷ್ಟೇ. ನಮ್ ಇರೋದು ಒಂದೇ ಗುರಿ, ವಿನ್ ಆಗ್ಬೇಕು. ಉಳ್ಕೊಂಡ್ರ ಮ್ಯಾಚ್ ಎಲ್ಲ ವಿನ್ ಆಗ್ಬೇಕು. 3ಕ್ಕೆ 3 ವಿನ್ ಆಗ್ಬೇಕು. 3-6 ಆಗ್ಬಾರ್ದು, 3-5 ಆಗ್ಬೇಕು. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಇವಾಗ 3 ಮ್ಯಾಚ್ ಇದೆ, 3 ಮ್ಯಾಚ್ ಗೆಲ್ಬೇಕು. ಟಾಪ್ 2 ಅಲ್ಲಿ ಒಂದ್ ಸ್ಥಾನ ಪಡಿಬೇಕು. ಪಡೆದಾಗ ಏನಾಗುತ್ತೆ, ನಾವು ಕ್ವಾಲಿಫೈ ಫೈಟ್ ಹೋಗ್ತೀವಿ. ಕ್ವಾಲಿಫೈ ಫೈಟ್ ಅಲ್ಲಿ ಫಸ್ಟ್ ಮ್ಯಾಚ್ ಹೊಡೆದ್ರೆ ಡೈರೆಕ್ಟ್ ಫೈನಲ್ ಹೋಗ್ತೀವಿ. ಅಕಸ್ಮಾತ್ ಸೋತ್ರೆ ಇನ್ನೊಂದು ಚಾನ್ಸ್ ಇರುತ್ತೆ ಸೋತವರಿಗೆ. ಅದು ಟಾಪ್ 2 ಅಲ್ಲಿ ಇರೋರಿಗೆ ಮಾತ್ರ. ಟಾಪ್ 3 ಅಲ್ಲಿ ಇದ್ರೆ ಏನಾಗುತ್ತೆ, ನಾವು ಫೈಟ್ಗೆ ಹೋಗ್ತೀವಿ. ಫಸ್ಟ್ ಮ್ಯಾಚ್ ಅಲ್ಲಿ ಡೂ ಆರ್ ಡೈ, ಗೆಲ್ಬೇಕೆಲ್ಲ ಸೋಲ್ಬೇಕು, ಇಲ್ಲ ಮನೆಗೆ ಹೋಗ್ಬೇಕು. ಸೋತ್ರೆ ಮನೆ. ಈ ಚಾನ್ಸ್ ಯಾವತ್ತೂ ಬರಬಾರ್ದು. ಲಾಸ್ಟ್ ಟೈಮ್ ನೋಡಿ, ಟಾಪ್ ಬಾಟಮ್ ಅಲ್ಲಿ ಇದ್ರು ಆಕ್ಚುಲಿ 6 ಗೆಲ್ಬೇಕಾಗಿತ್ತು. ಅಫ್ಕೋರ್ಸ್ ಒಳ್ಳೆ ಇನ್ಸ್ಪೈರ್ ಸ್ಟೋರಿ ಅದು. ಆಕ್ಚುಲಿ ಗೆದ್ಕೊಂಡ್ ಬಂದ್ರು, ಲಾಸ್ಟ್ ಅಲ್ಲಿ 6 ಮೇಲೆ ಗೊತ್ತು ಸೋತಾಗ್ಬಿಟ್ರು. ಫೈಟ್ ಅಲ್ಲಿ ಡೂ ಆರ್ ಡೈ ಮ್ಯಾಚ್ ಅಲ್ಲಿ ಸೋತೋದ್ರು, 3ನೇ ಸ್ಥಾನಕ್ಕೆ ಬಂದು ಸೋತಾಗ್ಬಿಟ್ರು. ಅದಕ್ಕೆ ಇವಾಗ ನಾವು ಹುಷಾರಾಗಿ ಹೆಜ್ಜೆ ಇಡಬೇಕು. ಸೊ ಎಲ್ಲ ಪ್ಲೇಯರ್ಸು 11 ಪ್ಲೇಯಿಂಗ್ 11 ಎಲ್ಲರೂ ಸೂಪರ್ ಆಗಿ ಬ್ಯಾಟರ್ಸ್ ಆಡಬೇಕು. ಬೌಲಿಂಗ್ ಬಗ್ಗೆ ಮಾತಾಡಂಗಿಲ್ಲ ಬಿಡಿ. ಈ ಸಲ ಅಂತೂ ಬೆಸ್ಟ್ ಬೌಲರ್ಸ್ ನಮ್ಮ ಹತ್ರ ಇರೋದು. ಸೊ ಎಲ್ಲರೂ ಅಷ್ಟೇ ಚೆನ್ನಾಗಿ ಆಕ್ಚುಲಿ ವಿಕೆಟ್ಸ್ ತೆಗಿಯಲ್ಲ ಅಂತ ಇರೋರು ಕೂಡ ರನ್ ಕಂಟ್ರೋಲ್ ಮಾಡ್ತಿದ್ದಾರೆ. ಆಕ್ಚುಲಿ ನಾವು ಲಾಸ್ಟ್ ಮ್ಯಾಚ್ CSK ಮೇಲೆ ನೋಡಿ ರನ್ ಕಂಟ್ರೋಲ್ ಹೆಂಗ್ ಮಾಡಿದ್ರು ಅಂತ. ರನ್ ಕಂಟ್ರೋಲ್ 15ನೇ ಓವರ್ ಬರೋವರೆಗೂ ನಮ್ಗೇನು ಒಂದ್ ಸೈಡ್ ಮ್ಯಾಚ್, CSK ಸೈಡ್ ಮ್ಯಾಚು. ಬಟ್ 15 ಮೇಲೆ ಅದು RCB ಕಡೆಗೆ ಬಂತು. ಅದು ಬೌಲರ್ಸು. ಅದೇ ಯಾಕೆ ಲಾಸ್ಟ್ ಓವರು 20ನೇ ಓವರು ಎಸ್ ದಯಾಳು
4 ಬಾಲ್ ಹಾಕೋವರೆಗೂ ಸಿ ಎಸ್ ಕೆ ಕಡೆಗೆ ಇತ್ತು. ಲಾಸ್ಟ್ 2 ಬಾಲ್ ಅಲ್ಲಿ ಟರ್ನ್ ಆಗೋಯ್ತು. ಒಂದು ನೋ ಬಾಲ್ ಬೇರೆ ಹಾಕಿದ್ರು, ಒಂದು ನೋ ಬಾಲ್ ಹಾಕಿ, ಅದೇ ನೋ ಬಾಲ್ Six. ಹಾಕಿ ಹ್ಮ್. 7 ರನ್ ಆಯ್ತು. ಹ್ಮ್. ಇನ್ನು ಆಕ್ಚುಲಿ ಅದು ದುಬೆ ಇದ್ರು, ಜಡೇಜಾ ಇದ್ರು, ಹ್ಮ್. ಒಳ್ಳೆ ಬ್ಯಾಟರ್ಸ್, ಸೆಟಲ್ಡ್ ಆಗಿದ್ದ ಬ್ಯಾಟರ್ಸ್. ಜಡೇಜಾ ಇದ್ರು. ಜಡೇಜಾ ಇದ್ರು 77 ಹೊಡೆದಿದ್ರು ಅವರು ಇವಾಗ ಗೆಲ್ಲಿಸ್ಬೋದಾಗಿತ್ತು. ಹೌದು. ಬಟ್ ಲಾಸ್ಟ್ 2 ಬಾಲ್ ಅಲ್ಲಿ ಟರ್ನ್ ಆಯ್ತು. ಹೌದು. ಸೊ ಆ ರೀತಿ ಕಂಟ್ರೋಲ್ ಮಾಡಿದ್ದಾರೆ. RCB ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಹ್ಮ್. ಇನ್ನು ನಮ್ಮ ಟೀಮ್ ಬಗ್ಗೆ ಹೇಳಂಗಿಲ್ಲ ಬಿಡಿ. ಈಗ ಸಾಲ್ಟ್ ಮ್ಯಾಚು ಅದು ಹೇಳಿದ್ನಲ್ಲ ಪ್ರಿವಿಯಸ್, ಒಂದು ಲೆಕ್ಕ ಸಾಲ್ಟ್ ಇರಲಿಲ್ಲ, ಅದ್ರ ಬಗ್ಗೆ ಬೆತಲ್ ಬಂದರು. ಅಂದರೆ ನಾವು ಹೆಂಗೆ ಅಂದರೆ ಉಪ್ಪಿಲ್ದೆ ಬಾಟೋಟ ಮುಗಿಸಿದೀವಿ ಇವಾಗ ಲಾಸ್ಟ್ ಮ್ಯಾಚಲ್ಲಿ. ಅದಾದ್ಮೇಲೆ ಅಷ್ಟೇ ಚೆನ್ನಾಗಿ ಎಲ್ಲ ಬಂತು. ಆಮೇಲೆ ಬ್ಲ್ಯಾಕ್ ಡ್ರ್ಯಾಗನ್ ಎಂಟ್ರಿ ಆದ್ರು 18ನೇ ಓವರ್ಗೆ. ಹೌದು, 2 ಓವರಲ್ಲಿ ಎಷ್ಟು ಬರೀ 2 ಓವರಲ್ಲೇ ಹಾಫ್ ಸೆಂಚುರಿ ಹೊಡೆದು ಚೇಂಜ್ ಮಾಡ್ಬಿಟ್ರು ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್. ಅಯ್ಯೋ ಕಥನೆ ಬೇಡ ಬಿಡಿ, ಅಷ್ಟು ಚೆನ್ನಾಗಿ ಮುಗಿಸಿದ್ದಾರೆ. ಸೆಕೆಂಡ್ ಫಾಸ್ಟೆಸ್ಟ್ 50. ಸೊ RCB ಚೆನ್ನಾಗಿದೆ. ಇದೇ ತರ ಗೆದ್ಕೊಂಡು ಹೋದ್ರೆ ಈ ಸಲ ಕಪ್ ನಮ್ದೆ ಖಂಡಿತ. ಸೊ ಅರುಣ್, ಇವಾಗ ಇನ್ನೊಂದು ವಿಚಾರ, 5 ಸಲ ಚಾಂಪಿಯನ್ ಆಗಿರ್ತಕ್ಕಂತಹ CSK ಒಂದ್ ಕಡೆ, ಮುಂಬೈ ಒಂದ್ ಕಡೆ, 5 ಸಲ ಚಾಂಪಿಯನ್. CSK ಆಲ್ರೆಡಿ ಮನೆ ಕಡೆ ಹೊರಟಿದ್ದಾರೆ, ಎಲಿಮಿನೇಟ್ ಆಗಿದೆ. ಇನ್ನು ಉಳಿದಿರೋ ಏನೋ ಇವತ್ತು ಅಂದರೆ 2 ಮ್ಯಾಚ್ ಏನೋ ಇದೆ, ಅದು ಗೆದ್ರು ಸೋತು ಏನು ಲೆಕ್ಕಕ್ಕೆ ಬರಲ್ಲ. ಇನ್ನು ಹೈದರಾಬಾದ್ ಅವರು ಬೇಡ ಕತೆ, ಅವ್ರದ್ದು 2ನೇ ಮ್ಯಾಚ್ಗೆ 287 ಹೊಡೆದ್ಬಿಟ್ಟು, ಫಸ್ಟ್ ಮ್ಯಾಚ್ಗೆ 2ನೇ ಮ್ಯಾಚ್ಗೆ ಹೊಡೆದ್ಬಿಟ್ಟು 282 ನಮ್ದು ಟಾರ್ಗೆಟ್ ಮಿಷನ್ 300 ಟಾರ್ಗೆಟ್ ಅನ್ನೋ ಥರ ಒಂದು ಭಯ ಹೊಡ್ಸ್ಬಿಟ್ಟಿದ್ರು ಎಲ್ಲರಿಗೂ. ಅವರು ಒಂದೊಂದು ಮ್ಯಾಚಲ್ಲಿ 150 ಹೊಡೆಯೋದೇ ಕಷ್ಟ ಆಗ್ತಿತ್ತು. ಅವರು ಎಲಿಮಿನೇಟ್ ಆದರು. ಇನ್ನು ನಮ್ಮ ರಾಜಸ್ಥಾನ ಫಸ್ಟ್ ಚಾಂಪಿಯನ್ 2008 ಚಾಂಪಿಯನ್ ಆಗಿರೋ ರಾಜಸ್ಥಾನ ಕೂಡ ಅವರು ಮನೆ ಕಡೆ. ಈ ಥರ ಒಂದು ಚಾಂಪಿಯನ್ ತಂಡಗಳೇ ಮನೆ ಕಡೆ ಹೋಗಿದ್ದಾವೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಯಾಕೆ ಅಂದರೆ ಇವಾಗ ನೋಡಿ, 3 ಇವಾಗ ಅದು ವೆರಿ ಪವರ್ಫುಲ್ ಟೀಮೇ ಅಂತಲೇ ಅನ್ಬೋದು. ಆ್ಯಕ್ಚುಲಿ CSK 5 ಸಲ ಕಪ್ ಗೆದ್ದವ್ರೆ. SRH ಬಿಡಿ, ಅವ್ರೇನು ಬ್ಯಾಟ್ಸ್ಮನ್ಗಳ ಇಲ್ಲ ರಾಕ್ಷಸರ ಅಂತೆಲ್ಲ ಟ್ರೋಲ್ ಮಾಡಿದ್ರು. ಹಂಗಿತ್ತು. ಬ್ಯಾಟಿಂಗ್ ಲೈನ್ ಮಾತ್ರ ತುಂಬ ಚೆನ್ನಾಗಿತ್ತು. ಫಸ್ಟ್ ಮ್ಯಾಚಲ್ಲೇ 287 ಹೊಡಿತಾರೆ. ಆ್ಯಕ್ಚುಲಿ ಅವಾಗಲೇ ಹೇಳ್ತಾರೆ ನಮ್ಮ ಮಿಷಿನ್ ಬಂದು 300 ಅಂತ, ನಮ್ಮ 300 ಟಾರ್ಗೆಟ್ ಇಟ್ಕೊಂತೀವಿ, ಆ ರೇಂಜಿಗೆ ಬ್ಯಾಟಿಂಗ್ ಲೈನಪ್ ಇದೆ ಅಂತೆಲ್ಲ ಕಾನ್ಫಿಡೆಂಟ್ ಇತ್ತು. ಬಟ್ ಅವ್ರು ಎಲ್ಲಿ ಎಡವಿದ್ದು ಅಂದರೆ ಅದೇ ಓವರ್ ಕಾನ್ಫಿಡೆಂಟೇ ಅವ್ರನ್ನ ಎಡವಿದ್ದು. ಯಾಕೆಂದರೆ ರಿಪ್ಲೇಸ್ಮೆಂಟ್ ಇರಲಿಲ್ಲ ಬ್ಯಾಟ್ಸ್ಮನ್ಗಳಲ್ಲಿ. ಅವ್ರು ಈಗ ಟಾಪ್ ಆರ್ಡ್ರು ಆಡಿದ್ರೆ ಮಿಡಲ್ ಆರ್ಡ್ರು ಸ್ಟ್ರಾಂಗ್ ಹಂಗಂತ ಇಲ್ಲ, ಬ್ಯಾಲೆನ್ಸ್ಡ್ ಆಗಿ ಅವ್ರು ಆಡಲಿಲ್ಲ. ಓವರ್ ಕಾನ್ಫಿಡೆಂಟ್ ನಿಂತಾನೆ ಅವರು ಇಡೀ ಟೀಮ್ ಸೋಲೋದಕ್ಕೆ ಕಾರಣ ಆಯಿತು. CSKಲೂ ಅದೇ ಆಗಿದ್ದು. ಆ್ಯಕ್ಚುಲಿ CSK ಸೋಲಕ್ಕೆ ತಲಾಫಾ ರೀಸನ್ ಅಂತಾರೆ. ಅಫ್ಕೋರ್ಸ್ ನಾನು ಅದೇನೇ ರೀಸನ್ ಅಂತ ಹೇಳ್ತೀನಿ. ಯಾಕಂದರೆ ಬ್ಯಾಟಿಂಗ್ ಲೈನಪ್ ಹೆಂಗೇನೆ ಚೆನ್ನಾಗಿರ್ಬೋದು, ಬಟ್ ಬೌಲಿಂಗ್ ಲೈನಪ್ ಅವರು ಚೆನ್ನಾಗಿ ಮಾಡ್ಕೊಂಡಿಲ್ಲ. ಮ್ಯಾಚ್ಗಳಲ್ಲಿ ಅದೇನೋ ಅಂತಾರಲ್ಲ, ಇಂಪ್ಯಾಕ್ಟ್ ಆಗೋ ಬೌಲಿಂಗು ಅವ್ರ ಕಡೆಯಿಂದ ಬರಲಿಲ್ಲ. ಬಂದ್ರೂ ಕೂಡ ಮ್ಯಾಚ್ ನಿಲ್ಲಿಸ್ಕೊಂತಿಲ್ಲ. ಆ್ಯಕ್ಚುಲಿ ನಾವು ನೋಡ್ಬೋದು 15 ಓವರ್ವರೆಗೂ ಚೇಸಿಂಗಲ್ಲಿ 15 ಓವರ್ ಬರೋವರೆಗೂ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ CSK ಅವರು. ಎಲ್ಲ ಚೆನ್ನಾಗಿ ಆಡ್ತಾರೆ, ಬ್ಯಾಟಿಂಗ್ ಲೈನಪ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಆ ಲಾಸ್ಟಲ್ಲಿ 5 ಓವರ್ ಇರುತ್ತಲ್ಲ, 5 ಓವರಲ್ಲಿ ಕೈ ಬಿಟ್ಬಿಡ್ತಾರೆ. ಬೌಲಿಂಗಲ್ಲೂ ಅಷ್ಟೇ 15 ಓವರ್ ಚೆನ್ನಾಗಿ ಆಡ್ಸ್ಕೊಂಬರ್ತಾರೆ. ಲಾಸ್ಟ್ 5 ಇನ್ನೇನು ಡೆತ್ ಓವರ್ಗಳು ಬರ್ತಿದೆ ಅಂದಾಗ ಬೌಲಿಂಗ್ ಲೈನಪ್ಪೇ ಇರಲ್ಲ. ಆ ಲೈನಪ್ ಇರಲ್ಲ, ಬರೀ ರನ್ಗಳು ಹೊಡಿಸ್ಕೊಂತಾರೆ. 20, 30, 32 ಹಂಗೆ ಹೊಡಿಸ್ಕೊಂತಾರೆ, ರನ್ಗಳು ಹೊಡಿಸ್ಕೊಂತಾರೆ. ಅಫ್ಕೋರ್ಸ್ ಅವಾಗ ರನ್ ಏನಿರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ. ಅದರಿಂದನೇ ಈಗ CSKಗೆ ಮುಳುವಾಗಿದ್ದು. ಇನ್ನು RRL ಅಂತೂ ಕೇಳಂಗೆ ಇಲ್ಲ. RRL ಅಷ್ಟೇನೆ ಅವ್ರದ್ದು ಸೇಮ್ ಟು ಸೇಮ್ CSK ಥರನೇ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. ಬೌಲಿಂಗಲ್ಲಿ ಅಷ್ಟು ಹಿಡಿತಕ್ಕೆ ಸಾಧಿಸಲಿಲ್ಲ. ಯಾವಾಗಲೂ T20 ಯಾವಾಗಲೂ ಬ್ಯಾಟಿಂಗ್ ಎಷ್ಟೇ ಚೆನ್ನಾಗಿದ್ರು ಕೂಡ ಬೌಲಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಬೌಲಿಂಗ್ ಯಾವಾಗ ನಾವು ರನ್ ಕಂಟ್ರೋಲ್ ಮಾಡ್ತೀವಿ, ವಿಕೆಟ್ ಬೀಳಲಿಲ್ಲ ಅಂದ್ರೆ ಪರವಾಗಿಲ್ಲ. ನೋಡಿ ನಮ್ಮ RCBಯಲ್ಲಿ ವಿಕೆಟ್ ತೆಗಿಯಲ್ವಾ, ಭುವನೇಶ್ವರ್ ಕುಮಾರ್ ವಿಕೆಟ್ ತೆಗಿಯಲ್ವಾ, ರನ್ ಕಂಟ್ರೋಲ್ ಮಾಡ್ತಾರೆ. ಶ್ರೇಯಸ್ ಶರ್ಮಾ ಅವರು ವಿಕೆಟ್ ತೆಗಿಯಲ್ವಾ, ಅಫ್ಕೋರ್ಸ್ ಕಂಟ್ರೋಲ್ ಮಾಡ್ತಾರೆ. ಎಷ್ಟು ಡೆತ್ ಓವರಲ್ಲಿ ಅಷ್ಟೇ ಇಂಪ್ಯಾಕ್ಟ್ ಮಾಡ್ತಾರೆ. ನಮ್ಮ ಯಶ್ ದಯಾಳ್ ನೋಡಿ CSK ಮೇಲೆ ಎಂತ ಬೌಲಿಂಗ್ ಅದು ಓವರಲ್ಲಿ. ಅಫ್ಕೋರ್ಸ್ 4 ಬಾಲಲ್ಲಿ ಹೊಡಿಸ್ಕೊಂತಾರೆ. ಲಾಸ್ಟಲ್ಲಿ ಒಂದು ನೋ ಬಾಲ್ 6 ಹೊಡಿಸ್ಕೊಂತಾರೆ. ಇನ್ನೆರಡು ಬಾಲಲ್ಲಿ ಎಷ್ಟು ಕ್ವಿಕ್ ಆಗಿ ಚಿಟ್ಕೆ ಹೊಡೆಯಷ್ಟು ಕ್ವಿಕ್ ಆಗಿ ಹಂಗೆ ರನ್ ಕಂಟ್ರೋಲ್ ಮಾಡ್ತಾರೆ. ಆ ರನ್ ಕಂಟ್ರೋಲು ಬೌಲರ್ಸ್ಗಳಲ್ಲಿ ಇರಲಿಲ್ಲ. ಈ 3 ತಂಡದಲ್ಲಿ ಇರಲಿಲ್ಲ. ಸೋಲೋದಕ್ಕೆ ಏನು ಕಾರಣ ಅಂದರೆ ಇದೇ ರೀಸನೇ ಕಾರಣ. ಸೊ ಅವರು ಇನ್ನೊಂದು ಏನಂತಂದರೆ, ಈಗ RCB ಹೇಳಿದ್ರೆ ಪ್ಲೇ ಆಫ್ ಯಾವ ಥರ ಗೆದ್ರೆ ಹೆಂಗೆ, 3 ಮ್ಯಾಚು ಸೋತ್ರೆ ಹೆಂಗೆ ಅನ್ನೋದು ಹೇಳಿದ್ರೆ, ಇನ್ನು ಉಳಿದ ಟೀಮ್ಗಳು ಈಗ ಪ್ಲೇ ಆಫಿಗೆ ಯಾವುದೂ ಹೋಗಿಲ್ಲ. ಕಾಂಪಿಟೇಷನ್ ತುಂಬ ಇದೆ. ಪಂಜಾಬ್ಗಿದೆ, ಮುಂಬೈ ಇದೆ, ಗುಜರಾತ್ ಇದೆ, KKR ಇದೆ, ಮತ್ತು ಇನ್ನು ರಾಜಸ್ಥಾನ ಹೋಗಿದೆ, ಮತ್ತು ನಮ್ಮ ಲಕ್ನೋ ಇದೆ. ಸೊ ಇಷ್ಟು ಟೀಮ್ಗಳಿದೆ. ಇದರಲ್ಲಿ ಯಾರಿಗೆ ಎಷ್ಟು ಪಾಸಿಬಲ್ ಇದೆ, ಚಾನ್ಸಸ್ ಇದೆ? ಈಗ ಫಸ್ಟ್ ಚಾನ್ಸ್ ಇವಾಗ ನೋಡಿ, ಟೇಬಲ್ ಟಾಪಲ್ಲಿರೋ GT ಇಂದಾನೆ ಬಂದ್ಬೋಣ. ಅವ್ರು ಇವಾಗ 3 ಮ್ಯಾಚಲ್ಲಿ 1 ಗೆದ್ರು ಸಾಕು. ಇವಾಗ ಅವ್ರು 1 ಗೆದ್ರೆ ಪ್ಲೇ ಆಫ್. ಈಗ
ಹೋಗಿ ಪ್ಲೇ ಆಫ್ ಹೋಗ್ತಾರೆ, ಅಲ್ಲಿ ಫೈಟ್ ಆಗಿ ನಿಲ್ತ್ಕೊಂತಾರೆ. ಓಕೆ. ನಮ್ಮ RCBನೂ ಅಷ್ಟೇ, ಒಂದ್ ಗೆಲ್ಬೇಕು, 3ರಲ್ಲಿ ಒಂದ್ ಗೆಲ್ಬೇಕು, ಅವರು ಫೈಟ್ ಅಲ್ಲಿ ನಿಂತ್ಕೊಂತಾರೆ. ಇವಾಗ ಇನ್ನೊಂದು ಅಂದ್ರೆ ಪಂಜಾಬ್ ಅವ್ರದ್ದು ಅಷ್ಟೇ, ಒಂದ್ ಗೆಲ್ಬೇಕು. ಈಗ 3ರಲ್ಲಿ ಒಂದ್ ಗೆಲ್ಬೇಕು. ಇನ್ನು ಉಳಿದಿರೋ ಟೀಮ್ಗಳು ಯಾವ್ದಿದೆ, ಮುಂಬೈ ಇಂಡಿಯನ್ಸ್, ಡೆಲ್ಲಿ, ಮತ್ತೆ ನಮ್ಮ KKR, ಲಕ್ನೋ ಇರೋದಲ್ಲ, ಏನಂದ್ರೆ ನೆಕ್ಕಲ್ ಇದೆ ಅವ್ರದ್ದು. ಅವ್ರು ಉಳಿದಿರೋ ಮ್ಯಾಚ್ ಎಲ್ಲ ಗೆಲ್ಕೊಂಡ್ಬರ್ಬೇಕು, ಎಲ್ಲದು ಗೆಲ್ಬೇಕು, ಇವ್ರ ಮೇಲಿರೋರು ಸೋಲ್ಬೇಕು. ಜೊತೆಗೆ ಈಗ ಹೇಳಿದ್ನಲ್ಲ, ಇನ್ 4 ಟೀಮ್ಗಳು ಕೂಡ ರನ್ ರೇಟ್ ಮೇಂಟೈನ್ ಮಾಡ್ಬೇಕು. ಹೌದು, ಇಂಪಾರ್ಟೆಂಟ್. LSG ಅವ್ರಿಗೆ ಆಕ್ಚುಲಿ ಇಲ್ಲ, ಯಾಕಂದ್ರೆ 17 ಪಾಯಿಂಟ್ ಕಟ್ ಆಫ್ ಇರೋ ಕಾರಣ ಅದು ಚಾನ್ಸಸ್ ಇಲ್ಲ ಪವಾಡ ನಡಿಬೇಕಾದ್ರೆ ಮಳೆ ಬರ್ಬೇಕು, ಯಾರಾದ್ರೂ ರನ್ ರೇಟ್ ಇಲ್ಲದೆ ಕೆಳಗಡೆ ಬಿದ್ದೋಗ್ಬೇಕು ಟೀಮ್ ಅವರು, ಹಂಗಿದ್ರೆ ಮಾತ್ರ LSG ಗೆ ಚಾನ್ಸ್ ಇರೋದು. ಬಿಟ್ರೆ ಏನು ಚಾನ್ಸ್ ಅಂತ LSG ಗೆ ಏನು ಅಂತದೇನಿಲ್ಲ. ಉಳ್ಕೊಂಡಿರೋದು ಇವಾಗ ಈಗ ಉಳಿದಿರೋ ಟೀಮ್ MI ಇರ್ಬೋದು, DC ಇರ್ಬೋದು, ಇವ್ರುಗಳೆಲ್ಲ ಇವಾಗ ಗೆಲ್ಬೇಕು, ಎಲ್ಲ ಮ್ಯಾಚ್ ಗೆಲ್ಬೇಕು, ರನ್ ರೇಟ್ ಹಂಗೆ ಮೇಂಟೈನ್ ಮಾಡ್ಬೇಕು, ಅವಾಗ ಅಷ್ಟೇ ಕ್ವಾಲಿಫೈ ಆಗೋ ಕಾರಣ ಚಾನ್ಸಸ್ ಇರೋದು. ಅಫ್ಕೋರ್ಸ್ ಇವಾಗ ಟಫ್ ಇರುತ್ತೆ. 4th ಪ್ಲೇಸ್ಗೆ ಅಂತೂ KKR ಅವರು ಫೈಟ್ ಕೊಡ್ತಾರೆ, ಆ ಕಡೆ DC ಅವರು ಫೈಟ್ ಕೊಡ್ತಾರೆ. ಎಲ್ಲ ಫೈಟ್ ಕೊಟ್ಟಾಗ ಒಳ್ಳೆ ಫೈಟ್ ಇದೆ ಮಾತ್ರ ಕ್ಲೈಮ್ಯಾಕ್ಸ್ 4th ಪ್ಲೇಸ್ಗೆ. ಸೊ ನೋಡ್ಬೇಕು ಇವಾಗ ಈ ಸಲ ತುಂಬಾ ಕಾಂಪಿಟೇಷನ್ ಇದೆ. ಇದೇ ಫಸ್ಟ್ ಟೈಮ್ ಅನ್ಕೊಂತೀನಿ ಆಕ್ಚುಲಿ IPL ಸೀಸನ್ ಅಲ್ಲಿ, ಇದೇ ಫಸ್ಟ್ ಟೈಮು. ಇಷ್ಟೊತ್ತಿಗೆ ಒಂದ್ ಟೀಮ್ ಆದ್ರೂ ಅನೌನ್ಸ್ ಆಗಬೇಕಾಗಿತ್ತು, ಅಂಕ ತಗೊಂಡು ಪ್ಲೇ ಆಫ್ಗೆ ಫೈಟ್ಗೆ ಒಂದು ಟೀಮ್ ರೆಡಿ ಆಗಬೇಕಾಗಿತ್ತು. ಈ ಸಲ ಯಾಕೋ ಗೊತ್ತಿಲ್ಲ. ಇನ್ನೊಂದ್ 2 ಮ್ಯಾಚ್ ಆದ್ಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇವಾಗ ನಮ್ಮ IPL ಫ್ಯಾನ್ಸ್ಗಂತೂ ಹಬ್ಬನೇ, ಕ್ಲೈಮ್ಯಾಕ್ಸ್ ಇವಾಗೆಲ್ಲ ಟೈಟ್ ಕ್ಲೈಮ್ಯಾಕ್ಸ್. ಹಾರರ್ ಮೂವಿಲಿ ಲಾಸ್ಟ್ ತನಕ ಕಾಯ್ತೀವಲ್ಲ ಆ ತರ ಚೇರ್ ತುದಿಯಲ್ಲಿ ಇವಾಗ ಕುತ್ಕೊಂಡು ನೋಡ್ಬೇಕು ಎಲ್ಲ ಮ್ಯಾಚ್. ಫೈನಲಿ RCB ನಮ್ ಡೈಲಾಗ್ ಇದೆಯಲ್ಲ, ಬಾಯಿ ಬರ್ಸ್ಕೊಂಡು ಫುಲ್ ಕ್ಲೈಮ್ಯಾಕ್ಸ್ ತರ ಇದೆ. ಸೊ ನೋಡ್ಬೇಕು. ಬಟ್ ಇವಾಗ ಟೇಬಲ್ ಅಲ್ಲಿ ಯಾರು ಬರ್ತಾರೆ, 4th ಪ್ಲೇಸ್ ಯಾರು ಬರ್ತಾರೆ ನೋಡ್ಬೇಕಾಗಿದೆ. ಒಂಥರ ಕಾಂಪಿಟೇಷನ್, ಹೆವಿ ಕಾಂಪಿಟೇಷನ್ ಇದೆ. ಯಾರಿಗೆ ಏನು ಅಂದ್ರೆ ಏನಕ್ಕೆ ಅಂತಂದ್ರೆ, ಕ್ರಿಕೆಟ್ ಅಲ್ಲಿ ಏನಂತಂದ್ರೆ ಕೊನೆ ಬಾಲು ಕೊನೆ ಇದ್ರ ತನಕ ಯಾವುದನ್ನು ಹೇಳಕ್ಕಾಗಲ್ಲ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ. ಪ್ಲೇ ಆಫ್ದು ಅಷ್ಟೇ. ನೀವು ಲಾಸ್ಟ್ ಸೀಸನ್ RCB ನೋಡೋದಾಯ್ತು, ಬರೀ 1% ಅಷ್ಟೇ ಚಾನ್ಸ್ ಇದ್ದಿದ್ದು ಪ್ಲೇ ಆಫ್ಗೆ. ಚೆನ್ನೈ ಮೇಲೆ ಗೆದ್ವಿ, ಪ್ಲೇ ಆಫಿಗೆ ಹೋದ್ವಿ. ಸೊ ಆ ಥರ ಚಾನ್ಸ್ ಇರ್ಬೋದು ಬೇರೆ ಟೀಮ್ಗಳಿಗೆ ಕೂಡ. ಇವಾಗ ನಾವು RCB ಸಖತ್ತಾಗಿ ಆಡಿದ್ವಿ, ಟೇಬಲ್ ಅಲ್ಲಿ ಫಸ್ಟ್ ಸೆಕೆಂಡ್ ಅಲ್ಲೇ ಇದೀವಿ, ನಮಗೆ ಈಸಿ ಆಗುತ್ತೆ ಅಂತ ನಾವು ಅನ್ಕೋಬಾರ್ದು. ಏನಕ್ಕೆ ಅಂತಂದ್ರೆ RCB ಇನ್ನು ಉಳಿದಿರೋ 3 ಮ್ಯಾಚಲ್ಲಿ 3 ಮ್ಯಾಚನ್ನು ಕೂಡ ಸೋಲ್ತ್ರೆ ರನ್ ರೇಟ್ ನಮಗೆ ಆಟೋಮೆಟಿಕಲಿ ಡ್ರಾಪ್ ಆಗುತ್ತೆ. ಅದು ಕೂಡ ನಮಗೆ ಎಫೆಕ್ಟ್ ಕೊಡ್ಬೋದು, ಖಂಡಿತ ಎಫೆಕ್ಟ್ ಕೊಡುತ್ತೆ. ನೋಡಿ ಈಗ RCB ಅವರು ಲಾಸ್ಟ್ ಏನ್ ಮಾಡಿದ್ರು ಅಂದ್ರೆ, ಎಲ್ಲ 6 ಕಾರ್ ಗೆದ್ಕೊಂಡ್ಬಂದ್ರು, 6 ಕಾರ್ ಗೆದ್ಕೊಂಡ್ಬಂದು 6 ಮೇಲೆ ಸೋತೋಗ್ಬಿಟ್ರು. ಆಕ್ಚುಲಿ ಅದು ಕ್ವಾಲಿಫೈ ಆಗಬೇಕಾಗಿದ್ದ ಮ್ಯಾಚು, ಫೈನಲ್ ಹೋಗ್ಬೇಕಾಗಿದ್ದ ಮ್ಯಾಚು, ಅದನ್ನ ಸೋತೋದ್ರು. ಹೌದು. ಸೊ ಇವಾಗ ಮುಂಚೆ ನಾವು ಕ್ರಿಕೆಟ್ ಅಲ್ಲಿ ನೋಡ್ತಿದ್ವಿ ನರ್ವಸ್ 90 ಅಂತ, ಅದೇ ರೀತಿ ಇವಾಗ ಪ್ಲೇ ಆಫ್ ಫೀವರ್ ಇದೆ RCB ಅವ್ರಿಗೆ. ಒಂದ್ ಸ್ವಲ್ಪ ಅದೇನೋ ಗೊತ್ತಿಲ್ಲ, ಪ್ಲೇ ಆಫ್ ಬರ್ತಾರೆ, ಬಿಡ್ತಾರೆ. ಫೈನಲ್ ಬರ್ಬೇಕು ಅಂದ್ರೆ ಇವಾಗ 3-3 ಗೆಲ್ಬೇಕು. ಅದೇ ರೀತಿ ಈಗ ಏನಿದೆ ಸ್ಥಿತಿ ಹೆಂಗಿದೆ ಹಂಗೆ ಉಳಿಸ್ಕೊಂಡು ಹೋಗ್ಬೇಕು, ಒಳ್ಳೆ ಫೈಟ್ ಕೊಡ್ಬೇಕಷ್ಟೇ. ನಮ್ಮ ರಂಗಾಯಣ ರಘು ಅವ್ರದ್ದು ಫಿಲಮ್ ಡೈಲಾಗ್ ಇದೆ, ಫೈನಲ್ ತನಕ ಬರ್ತೀವಿ, ಕುಸಕ್ಕಂತ ಸೋತೋಗ್ಬಿಡ್ತೀವಿ ಅಂತ. ಆ ಥರ ಏನಾದರೂ ಈ ಸಲ RCBಗೆ ಆಗುತ್ತಾ? ಅದು ಯಾಕೋ ನಮ್ಗೆ ಈ ಸಲ ಡೌಟೇ. ಯಾಕಂದ್ರೆ ಈ ಸಲ ರೀಪ್ಲೇಸ್ಮೆಂಟ್ ಪ್ಲೇಯರ್ಸ್ ತುಂಬಾ ಚೆನ್ನಾಗಿದ್ದಾರೆ. ಈಗ ನಾವು ಸಾಲ್ಟ್ ಅದು ಹೇಳ್ತಿದ್ವಿ, ಸಾಲ್ಟ್ ಇರ್ಲಿಲ್ಲ, ಸಾಲ್ಟ್ ಇಲ್ದೆ ಬೆತ್ತಲ್ ಹಾಕಿದ್ರು ಕೂಡ ಒಳ್ಳೆ ಬಿರಿಯಾನಿ ಕೊಡ್ತಾರೆ. ಅಫ್ಕೋರ್ಸ್ ನಾವು ಉಪ್ಪಿಲ್ದೆ ಬಾಡೂಟ ಮಾಡಿದೀವಿ, ಬಾಡೂಟ ಮಾಡಿದೀವಿ. ಅಫ್ಕೋರ್ಸ್ CSK ಯಾಕಂದ್ರೆ ಹುಡುಗರು ಅಂತಿದ್ರು ಅಲ್ಲಿ, ಶಾಂತಿ ಕಾಫಿ ಪುಡಿ, CSK ಟೀಮ್ ಪುಡಿ ಅಂತ. ಸೊ ಅಷ್ಟು ಚೆನ್ನಾಗಿ ಇವಾಗ ಮೇಲಿಂದ ಓಪನಿಂಗ್ ಇಂದ ಹಿಡಿದು 7th 8th ವರ್ಗು 8 ಬ್ಯಾಟ್ಸ್ಮನ್ ವರ್ಗು ನಮ್ಗೆ ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಏನಿಲ್ಲ. ಅಂದ್ರೆ RCB ಟೀಮ್ ಅಂತ ಯಾವ ತರ ಅಂದ್ರೆ, ನನಗೂ ಸ್ಟೇಡಿಯಂ ಹೋದಾಗ ಡೈಲಾಗ್ ಹೊಡಿತಾ ಇದ್ರು, ಶಿವಾಜಿನಗರ ಕಬಾಬು, RCB ಕರಾಬ್, ಆ ತರ ಇದೆ ನಮ್ಮ. ಖಂಡಿತ ಅದೇ ರೀತಿ ಇದೆ. ಇವಾಗ ಈಗ ನಾವು ನೋಡ್ತಿದ್ರೆ RCB ಟೀಮ್ ಅಂತೂ ಖಂಡಿತ ಈ ಸಲ ಅಂತೂ ಕ್ವಾಲಿಫೈ ಮಾಡ್ತಾರೆ. ಫಸ್ಟ್ ಮ್ಯಾಚ್ ಕ್ವಾಲಿಫೈ ಮಾಡ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಡೈರೆಕ್ಟ್ ಫೈನಲ್ ಹೋಗ್ತಾರೆ ಈ ಸಲ. ಫೈನಲ್ಗೆ ಹೋಗಿ ಒಳ್ಳೆ ಟಫ್ ಫೈಟ್ ಕೊಡ್ತಾರೆ. ಅಫ್ಕೋರ್ಸ್ ಈ ಸಲ ಕಪ್ ನಮ್ದೇ ಆಗಕ್ಕೆ 18 ಫಾರ್ ರೀಸನ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ, ಅದನ್ನ ನೋಡ್ಬೇಕಾಗಿದೆ. ಸೊ ತೀರ್ಸ್ವಾಮಿ, ನಂದು ಒಂದು ಕ್ವಶನ್ ಇದೆ, ಖಂಡಿತ ಕೇಳಿ. ಈಗ ಅಕಸ್ಮಾತ್ ಇವಾಗ RCB ಅವರು ಟೀಮಲ್ಲಿ ಏನಿದೆ, ಏನಾದ್ರೂ ಮೈನಸ್ ಇದ್ರೆ ಅನ್ಕೊಂಡ್ರೆ ಏನ್ ಕರೆಕ್ಷನ್ ಮಾಡ್ಕೊಬೇಕು? ನೆಕ್ಸ್ಟ್ ಇವಾಗ ಯಾರ್ಯಾರು ಬ್ಯಾಟ್ಸ್ಮನ್ಗಳು, ಯಾವ್ದೋ ಬೌಲರ್ಸ್, ಏನೇನು ಅಲ್ಲಿ ಚೇಂಜಸ್ ಮಾಡ್ಬೇಕು? ರಿಪ್ಲೇಸ್ಮೆಂಟ್ ಒಂದು ಅರುಣ್, ಏನ್ ಗೊತ್ತಾ, ಇವಾಗ RCB ಟೀಮು ಸ್ಟ್ರಾಂಗ್ ಆಗಿದೆ. ಅಂದ್ರೆ ಅಟ್ ಪ್ರೆಸೆಂಟ್ ಆಡ್ತಾ ಇರೋ 11 ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಬೆಂಚಲ್ಲಿ ಕೂರ್ಸಿರೋರು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಚಾನ್ಸ್ ಕೊಟ್ಟಿದ್ದು 1-2 ಮ್ಯಾಚಲ್ಲಿ ವಿಕೆಟ್ ತೆಗೆದ್ರು, ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ನಮ್ಮ ಬೆತೆಲ್ 2 ಮ್ಯಾಚ್ ಕೊಟ್ಟರು, ಚೆನ್ನಾಗಿ ಆಡಿದ್ರು. ಪಡಿಕಲ್ಗೆ ಸ್ಟಾರ್ಟಿಂಗ್ ಕೊಟ್ಟಿರಲಿಲ್ಲ, ಆಮೇಲೆ ಕೊಟ್ಟರು, ಚೆನ್ನಾಗಿ ಆಡಿದ್ರು. ನಮ್ಮ ಬೌಲರು ಇವರು ನಿಂಗಿಡಿ ಒಳ್ಳೆ ಬೌಲಿಂಗ್ ಕಂಟ್ರೋಲ್ ಮಾಡಿದ್ರು, ರನ್ ಕಂಟ್ರೋಲ್ ಮಾಡಿದ್ರು. ಸೊ ಯಾರು ಕೂಡ ನಾವು ರಿಪ್ಲೇಸ್ಮೆಂಟ್ ಮಾಡಿದಾಗ ಫೇಲ್ ಆದ್ರು ಅಂತ ಹೇಳೋಕ್ಕಾಗಲ್ಲ. ಲಿವಿಂಗ್ಸ್ಟೋನ್ ಒಬ್ರು
ಹೌದು, ಲಿವಿಂಗ್ ಸ್ಟೋನ್ ಒಂದು ಮ್ಯಾಚ್ ಏನೋ ಒಂದು ಮ್ಯಾಚ್ ಅವರೇಜ್ ಆಡ್ಬಿಟ್ಟು ಇನ್ನೆಲ್ಲ Average ಮ್ಯಾಚು ಅವರು ಫ್ಲಾಪ್ ಆಯ್ತು. ಸೊ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದು ಒಳ್ಳೆ ಆಪ್ಷನ್. ಇನ್ನೂ ಕೂಡ ನಮಗೆ ಆಪ್ಷನ್ ಇದೆ. ನಮಗೆ ಸ್ವಸ್ತಿಕ್ ಚಿಕಾರ ಇದ್ದಾರೆ, ಮನೋಜ್ ಬಾಂಡ್ಗೆ ಇದ್ದಾರೆ ಬ್ಯಾಟಿಂಗಲ್ಲಿ. ಬೌಲಿಂಗಲ್ಲಿ ನಮಗೆ ಶ್ರೀಲಂಕಾ ಪ್ಲೇಯರು ನುವಾನ್ ತುಷಾರ ಇದ್ದಾರೆ. ಆಮೇಲೆ ಇನ್ನೂ ಸಾಕಷ್ಟು ಪ್ಲೇಯರ್ಸ್ ಕೂಡ ನಮಗೆ ಆಪ್ಷನ್ ಇದೆ. RCB ಆಡಿಸ್ಬೋದು, ಟ್ರೈ ಮಾಡ್ಬೋದು. ಅದು ಟ್ರೈ ಮಾಡೋಕ್ಕೂ ಕೂಡ ಸಾಕಷ್ಟು ವಿಚಾರಗಳು ಬರ್ತವೆ. ಇವಾಗ ನಾವು ಪ್ಲೇ ಆಫಿಗೆ ನೆಕ್ಸ್ಟ್ ಮ್ಯಾಚ್ ಗೆದ್ಬಿಟ್ಟು ಪ್ಲೇ ಆಫಿಗೆ ಹೋದ್ವಿ, ಹೆಂಗೂ ಪ್ಲೇ ಆಫಿಗೆ ಬಂದಿದ್ದೀವಲ್ಲ, ನೋಡೋಣ ಆಟಗಾರನ ರಿಪ್ಲೇಸ್ಮೆಂಟ್ ಮಾಡಿಬಿಟ್ಟು ಚಾನ್ಸ್ ಕೊಡೋಣ ಅಂತ. ಅದನ್ನ ಮಾಡ್ತಾರಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಬರೀ ಪ್ಲೇ ಆಫಿಗೆ ಹೋದ್ವಿ ಅಂತ ಅಂದ್ಬಿಟ್ಟು ಸುಮ್ಮನಿರೋಕ್ಕಾಗಲ್ಲ. ನೀವು ಹೇಳ್ದಂಗೆ ಫಸ್ಟು ಸೆಕೆಂಡಿಗೆ ಟಾರ್ಗೆಟ್ ಮಾಡಬೇಕು ಪ್ಲೇಸ್ಗೆ. ಸೊ ಹಂಗಾಗಿ ಯಾವ ಮ್ಯಾಚನ್ನು ಕೂಡ ನಾವು ರಿಸ್ಕ್ ತಗೊಳಕ್ಕೆ ಹೋಗ್ಬಾರ್ದು. ಈಗ ಚೆನ್ನಾಗಿ ಆಡ್ತಾ ಇದ್ದೀವಲ್ವ, ಒಬ್ಬರನ್ನ ಯಾರು ಚೇಂಜ್ ಮಾಡ್ಕೊಳಂಗಿದ್ರೆ ಮಾಡ್ಕೋಬೇಕು. ಮೇಜರಾಗಿ ಏನಾರು ಒಬ್ಬರು ಇಂಜುರಿ ಆಗ್ಬೋದು, ಇಲ್ಲ ಇವ್ರು ಈ ಮ್ಯಾಚ್ ಆಡ್ತಾ ಇಲ್ಲ ಫ್ಲಾಪ್ ಆಯಿತು ಅಂತ ಅಂಥವ್ರು ಮಾತ್ರ ಮಾಡ್ಕೊಳ್ಳೋದು ಬಿಟ್ಟರೆ, ಇಲ್ಲ ನಾವು ಪ್ಲೇ ಆಫಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಫುಲ್ಲು ಒಂದು 4-5 ಪ್ಲೇಯರ್ಸ್ನೇ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಅದು ಕೈ ಹಿಡಿದೇ ಇರೋ ಚಾನ್ಸಸ್ ಕೂಡ ಇರುತ್ತೆ. ಈಗ ಇನ್ನೊಂದು ಕ್ವಶನು, ಆ್ಯಕ್ಚುಲಿ ಇವಾಗ ಪ್ಲೇ ಆಫಲ್ಲಿ ಹೆಂಗೋ ಟಾಪ್ 2 ಅಲ್ಲಿ ಇದ್ದೀವಿ. ಹೌದು, ಅದು ಮ್ಯಾಟ್ರನೇ ಆ್ಯಕ್ಚುಲಿ. ಅದಕ್ಕಿಂತ ಹೆಚ್ಚಾಗಿ ಯಾರು ಕಾಟ ಕೊಡ್ಬೋದು ನಮ್ಗೆ? ಇವಾಗ DC ಅವ್ರಿಗೆ ಕಾಟ ಕೊಡ್ಬೋದಾ, ಇಲ್ಲ ನಮ್ಮ ಪಂಜಾಬರೇ ಕಂಟಕ ಆಗ್ಬೋದಾ? ಯಾಕಂದ್ರೆ ಅಷ್ಟು ಆ ಥರ ಟೀಮ್ ಇದೆ. ಪಂಜಾಬ್ ಅವರು ಈ ಸಲ ಒಂದು ಕಪ್ ಗೆದ್ದಿಲ್ಲ. 18 ಸೀಸನ್ RCB ಮಾತ್ರ ಅಲ್ಲ, ಪಂಜಾಬ್ ಅವರು ಗೆದ್ದಿಲ್ಲ, ಡೆಲ್ಲಿನೂ ಗೆದ್ದಿಲ್ಲ. ಇವ್ರು 3 ಜನ ಟಫ್ ಫೈಟ್ ಇದೆ. ಇವ್ರು 3 ಜನನು RCBಗೆ ಕಾಟ ಕೊಡ್ಬೋದು ಅನ್ಸುತ್ತಾ? ನನ್ನ ಪ್ರಕಾರ ನೋಡಿ ಕರೆಕ್ಟ್ ನೀವು ಹೇಳ್ದಂಗೆ. ಡೆಲ್ಲಿನೂ ಗೆದ್ದಿಲ್ಲ, RCBನೂ ಗೆದ್ದಿಲ್ಲ, ಪಂಜಾಬು ಗೆದ್ದಿಲ್ಲ. 18 ಫಸ್ಟ್ನೇ ಸೀಸನ್ ಇಲ್ಲಿ ತನಕ ಇದೆ. ಅದು ಒಂದು ಮ್ಯಾಟ್ರು. ಹೌದು, ಖಂಡಿತ ಕಾಂಪಿಟೇಷನ್ ಬರುತ್ತೆ ಅವ್ರಿಗೂ, ಎಲ್ಲ ಕಪ್ಗೆಲ್ಲ ಒಳ್ಳೆ ಚಾನ್ಸು. ಪ್ಲೇ ಆಫಿಗೆ ಬರುತ್ತೆ, ಫೈನಲಿಗೆ ಬಂದರೆ ಅವ್ರಿಗೊಂದು ಇದು ಗೆಲ್ಲೇಬೇಕಾಗುತ್ತೆ. ಅದನ್ನ ಬಿಟ್ಟರೆ ಬೈ ಚಾನ್ಸ್ ಪ್ಲೇ ಆಫಿಗೆ ಮುಂಬೈ ಎಂಟ್ರಿ ಕೊಡ್ತಂದ್ರೆ ಎಲ್ಲ ಟೀಮ್ಗಳಿಗೆ ನನ್ನ ಪ್ರಕಾರ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದರೆ ಮುಂಬೈ ಒಳ್ಳೆ ಹೆಂಗಿತ್ತು ನೋಡಿ, ಕಂಟಿನ್ಯೂಸ್ ಮ್ಯಾಚ್ ಗೆದ್ಬಿಟ್ಟು ಈಗ ಲಾಸ್ಟ್ ಮ್ಯಾಚನ್ನು ಸೋತ್ರಷ್ಟೇ ಅವರು. ಅದಕ್ಕೆ ಗೆದ್ದಿದ್ರೆ 100% ಅವರು ಟಾಪಲ್ಲಿ ಬಂದಿರೋರು. ಆಯಿತಾ, ಮುಂಬೈ ತುಂಬ ಸ್ಟ್ರಾಂಗ್ ಆಗಿದೆ. ಅಲ್ಲೂ ಕೂಡ RCB ಥರ ಒಂದಿಬ್ಬರು 3 ಜನ ಪ್ಲೇಯರ್ ಮೇಲೆ ಡಿಪೆಂಡ್ ಆಗಿಲ್ಲ. ಅಲ್ಲಿ ಯಾವಾಗ ಬೇಕಾದರೂ ಯಾವ ಆಟಗಾರ ಕೂಡ ವಿನ್ ಮಾಡೋ ಕೆಪಾಸಿಟಿ ಇದೆ. ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಆಲ್ರೌಂಡ್ ಪ್ರದರ್ಶನ. ಸೊ ಮುಂಬೈ ಬಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾವುದೇ ತಂಡ ಆಗಿರ್ಬೋದು, RCB ಆಗಿರ್ಬೋದು, ಮತ್ತೊಂದು RCB ಡಮ್ಮಿ ಅಂತ ಹೇಳ್ತಾ ಇಲ್ಲ, ಬಟ್ ಸ್ವಲ್ಪ ಫೈಟು ಟಫ್ ಆಗುತ್ತೆ. ಅಂದರೆ ಇವಾಗ ಪಾಯಿಂಟ್ಸ್ ಟೇಬಲಲ್ಲಿ MI ಒಂಥರ ಗೇಮ್ ಚೇಂಜರು, ಇಂಪ್ಯಾಕ್ಟ್ ಒಂದು ಬೇರೆಯವ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಖಂಡಿತ, ಅದು ಟೀಮ್ ಆಗಿಯೂ ಕೂಡ ಅಷ್ಟೇ, ಪ್ಲೇ ಆಫ್ಗೂ ಅಷ್ಟೇ. ಈಗ MI ಹೇಳೋಕ್ಕಾಗಲ್ಲ, ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಗೆದ್ಬಿಟ್ಟು ರನ್ ರೇಟ್ ಚೆನ್ನಾಗಿದೆ, ಆಲ್ರೆಡಿ ಚೆನ್ನಾಗಿದೆ. ಸೊ ಅದು ಕೂಡ ಪ್ಲೇ ಆಫ್ ಎಂಟ್ರಿ ಕೊಟ್ಬಿಡ್ತಂದ್ರೆ ಉಳ್ ಟೀಮ್ಗಳಿಗೆ ಸಮಸ್ಯೆ ಆಗ್ಬೋದು. ಅಂದರೆ ಸ್ವಲ್ಪ ಕಾಂಪಿಟೇಷನ್ ಬರುತ್ತೆ. ಯಾವ ಟೀಮು ಡಮ್ಮಿ ಅಂತ ನಾನು ಹೇಳೋಕ್ಕಾಗಲ್ಲ. ಒಂದೊಂದು ಮ್ಯಾಚಲ್ಲಿ ಯಾರು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. MI ನೋಡಿದ್ರೆ ಸ್ವಲ್ಪ 5 ಸಲ ಚಾಂಪಿಯನ್ನು, ಅವರಿಗೆ ಗೊತ್ತಾಗುತ್ತೆ ನಾವು ಸೆಮಿಫೈನಲ್ಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಾಗ ನಮ್ಮ ಯಾವ ಥರ ಆಟ ಆಡಬೇಕು ಅನ್ನೋದೊಂದು ಇಂಪ್ಯಾಕ್ಟ್ ಆಗುತ್ತೆ. ಅವ್ರ ಸ್ಟ್ರಾಟಜಿಗಳು ಹಂಗೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಪ್ಲಾನ್ ಮಾಡ್ತಾರೆ. ಆ್ಯಕ್ಚುಲಿ ನಾವು ಯಾರು ಗೆಸ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ನೀಟಾಗಿ ಇದು ಮಾಡ್ಕೊತಾರೆ. ಅಫ್ಕೋರ್ಸ್ ರೋಹಿತ್ ಶರ್ಮಾ ನಾವು ಅನ್ಬೋದು, ಅವರು 1-2-3 ಮ್ಯಾಚ್ ಆಡಲ್ಲ, ಅಯ್ಯೋ ಇದು ಮಾಡ್ತಾರೆ. ಬಟ್ ಒಂದು ಹೇಳ್ತೀನಿ, ರೋಹಿತ್ ಶರ್ಮಾ ಏನಾದರೂ ಸಿಡಿದಿದ್ರೆ, ಅಫ್ಕೋರ್ಸ್ ಫೈರ್ ಆದರೆ ಮ್ಯಾಚ್ ಒಂದು ಸೈಡ್ ಆಗಿದೆ. ಯಾವಾಗಲೂ ಒಂದು ಸೈಡು. ಅಫ್ಕೋರ್ಸ್ ಅವರು ಒಂದು ಸೈಡ್ ಮಾಡ್ತಾ ಇರೋದು, ಯಾಕಂದರೆ ಕ್ಯಾಪ್ಟನ್ ಅವರು ಕಪ್ ಗೆಲ್ಸ್ಕೊಟ್ಟಿದ್ದಾರೆ. ಹೌದು, ಅಫ್ಕೋರ್ಸ್ ಅವರು ಸೀನಿಯರು, ಜೂನಿಯರ್ ಆಗಿ ನಮ್ಮ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಇಬ್ರು ಏನಾದ್ರು ಮಿಕ್ಸ್ ಆಗಿ ಫೈರ್ ಆದ್ರೆ ಗ್ಯಾರಂಟಿ ಎಲ್ಲರಿಗೂ ಕಂಟಾಕನೆ. ಅದು ನೀವು ಹೇಳಿದ್ದು ನಿಜ. ಅದು ಬಿಟ್ರೆ ನನಗೆ ಮುಂಬೈ ಬಿಟ್ರೆ ಅಂತ ತುಂಬಾ ಟಫ್ ಅಂತ ಯಾವುದು ಅನ್ಸಲ್ಲ. ಏನಕ್ಕೆ ಅಂತಂದ್ರೆ ಅಂತ ಪ್ಲೇ ಆಫಿಗೆ ಎಂಟ್ರಿ ಕೊಟ್ಟು ಯಾವ್ದಾದ್ರು ಟೀಮ್ಗೆ ಟಾಪ್ ಆಲ್ಮೋಸ್ಟ್ ಇದೇ ಇರುತ್ತೆ, ಫೈಟ್ ಇದೇ ಇರುತ್ತೆ. ಬಟ್ ಮುಂಬೈ ಒಂಥರ, ಇವು ಎಲ್ಲ ಗ್ರೂಪಲ್ಲಿ ನೋಡಿರ್ತೀರಾ, ಇವ್ನ್ಯಾರೋ ಒಂದು ಸ್ವಲ್ಪ ಇವ್ನು ಡೇಂಜರ್ ಅಂತ ಒಬ್ಬ ಇದ್ದೇ ಇರ್ತಾನೆ ಎಲ್ಲ ಗ್ಯಾಂಗಲ್ಲೂ, ಆ ಥರ ಮುಂಬೈ. ಬಟ್ RCB ಇರೋದ್ರಿಂದ ನಾವು RCB ಅವರಾಗಿ ನಾವು ಯಾವ್ದಾದ್ರು ಬರಲಿ, ಯಾವ ಟೀಮ್ ಆದ್ರೂ ಬರಲಿ, ಏನೇ ಬರಲಿ, ಗೆಲ್ತೀವಿ, ಹೊಡಿತೀವಿ, ಫೈನಲ್ಗೆ ಹೋಗ್ತೀವಿ, ಕಪ್ ಗೆಲ್ತೀವಿ ಅಂತ ಫ್ಯಾನ್ಸು ಹೇಳೋದು ಅಷ್ಟೇ. ನಮ್ಗೂ ಪರ್ಸ್ನಲಿ ನಮ್ದು ಉದ್ದೇಶ ಕೂಡ ಖಂಡಿತ. ಯಾಕಂದ್ರೆ ಇವಾಗ ನಾವು ಪ್ಲೇ ಆಫ್ ಇದೆಯಲ್ಲ, ಆಕ್ಚುಲಿ ಬೆಸ್ಟ್ ಟೀಮ್ಸೇ ಬಂದಿರುತ್ತೆ ಇವಾಗ. ಹೌದು, ಬೆಸ್ಟ್ ಟೀಮ್ಗಳೇ ಕ್ವಾಲಿಫೈಗೆ ಬರ್ತವೆ. ಆ ಬೆಸ್ಟ್ ಟೀಮ್ಗೆ ಪಕ್ಕಾ ಫೈಟ್ ಕೊಡ್ಬೇಕಾಗುತ್ತೆ. ಅದು ನೀವು ಅದರಲ್ಲಿ ಇದೇನಿಲ್ಲ, RCB ಅವರು ಕೊಟ್ಟೆ ಕೊಡ್ತಾರೆ. ಸೊ ಈ ಸಲ 18 ಫನ್ ರೀಸನ್ ಈ ಸಲ ಕಪ್ ನಮ್ಮದೇ ಆದರೂ ಆಗುತ್ತೆ. ಖಂಡಿತ ಅರುಣ್, ನಿಮ್ಮ ಒಂದು ಖುಷಿ, ನಿಮ್ಮ ಅಭಿಪ್ರಾಯ, ನಿಮ್ಮ ಉದ್ದೇಶ, ಅಂದರೆ ನೀವು RCB ಫ್ಯಾನ್ ಆಗಿ ಕೇಳ್ತಾ ಇದ್ದೀರಾ. ಖಂಡಿತ ಎಲ್ಲರದು ಫ್ಯಾನ್ಸ್ ಜೊತೆ ನಮ್ಮದು ಕೂಡ ಅದೇ ಆಗಿರುತ್ತೆ. ಸೊ RCB ನೆಕ್ಸ್ಟ್ ಮ್ಯಾಚಲ್ಲಿ ಮ್ಯಾಚನ್ನು ಗೆದ್ಬಿಟ್ಟು ಪ್ಲೇ ಆಫಿಗೆ ಎಂಟ್ರಿ ಕೊಟ್ಟು, ಅದರಲ್ಲೂ ಫಸ್ಟು ಸೆಕೆಂಡಲ್ಲೇ ಮ್ಯಾಚನ್ನು, ಅಂದರೆ ಫಸ್ಟು 2ನೇ ಸ್ಥಾನದಲ್ಲೇ ಅವರು ಪ್ಲೇಸ್ಮೆಂಟ್ ಮಾಡಿಕೊಂಡು ಅದರಲ್ಲಿ ಫಸ್ಟ್ ಮ್ಯಾಚೇ ಗೆದ್ಬಿಟ್ಟು ಕರೆಕ್ಟಾಗಿ ಫೈನಲ್ಗೆ ಹೋಗ್ಬಿಟ್ಟು ಅಲ್ಲಿ ಕಪ್ ಕೇಳಿ ಅನ್ನೋದು ಕೂಡ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು
IPL ಹರಟೆ ಕಾರ್ಯಕ್ರಮದಲ್ಲಿ ಪ್ಲೇ ಆಫ್ ಬಗ್ಗೆ ಮಾತಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಇದೇ ತರ ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಅರುಣ್ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.